ಓಕೆ ಸೊ ಸ್ವಾಗತ ಸ್ವಾಗತ ಡೇ 13ಗೆ ಸ್ವಾಗತ. ಡೇ 13ಗೆ ಸ್ವಾಗತ आयरलैंड. ಇವತ್ತು ಜಿಮ್ ಮಾಡಕ್ ಹೋಗ್ತಾ ಇದೀವಿ. या जिम चल रहे हैं, हम जिम जा रहे हैं. ನೈ ಕನ್ನಡ ಸೊ ಓಕೆ ನಾವು ಅರ್ಧಂಬರ್ಧ ಅನ್ಪ್ಯಾಕಿಂಗ್ ಮಾಡಿದ್ದೀನಿ ಬಂದು. ಸೊ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಆಮೇಲೆ ಇವರು ದಾಲೆಲ್ಲ ಮಾಡಿಟ್ಟಿದ್ರು, ಸ್ವಲ್ಪ ಅದನ್ನೇ ತಿಂದ್ಕೊಂಡೆ. ಆ್ಯಂಡ್ ಇವಾಗ ಜಿಮ್ಗೆ ಹೋಗೋದು ಬೇಡ ಅಂತಿದ್ದೆ ಇವತ್ತು, ರೆಸ್ಟ್ ಡೇ, ರಿಲ್ಯಾಕ್ಸ್ ಮಾಡೋಣ ಅಂತ. ಬಟ್ ಬಾಸ್ ಇರೋರು ಸ್ವಲ್ಪ ಮೋಟಿವೇಟ್ ಮಾಡಿದ್ದಾರೆ ಜಿಮ್ಗೆ ಹೋಗೋಣ ಅಂತ. ಸೊ ಅದಕ್ಕೆ ಹೋಗ್ತಾ ಇದ್ದೀನಿ. ಹೆಂಗಂದ್ರೂ ಚೆಸ್ಟ್ ಡೇ ಇದೆ, ಜಾಸ್ತಿ ಲೋಡ್ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಒಂದು ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ. ಆ್ಯಂಡ್ ತಿನ್ನೋಕ್ಕೇನೂ ಇಲ್ಲ ಮನೇಲಿ, ಸೊ ಗ್ರಾಸರಿ ಶಾಪಿಂಗ್ ಮಾಡಬೇಕು. ಸೊ ಮೇಯ್ನ್ ಟಾಸ್ಕ್ ಅದೇ. ಜಿಮ್ಮಿಂದ ಬರ್ತಾ ಶಾಪಲ್ಲೇ ಇದೆ, ಸೊ ಟೆಸ್ಕೋ ಅಂತ. ಸೊ ಟೆಸ್ಕೋಗೆ ಹೋಗ್ಬಿಟ್ಟು ಫುಲ್ ಶಾಪಿಂಗ್ ಮಾಡ್ಕೊಬರ್ತೀವಿ, ಚಿಕನೆಲ್ಲ ತಗೊಂಡು ಮಸ್ತಾಗಿ. ಸೊ ನಾಳೆಯಿಂದ ವರ್ಕ್ ಇದೆ ಅದಕ್ಕೆ. ಆ್ಯಂಡ್ ಇವಾಗ ನೀವು ನಮ್ಮ ಟಾಸ್ಕ್ ಏನಂದರೆ ಸಾಹಿಲಿಗೆ ಕನ್ನಡ ಕಲಿಸ್ಬೇಕು ನೆಕ್ಸ್ಟ್ 4 monthsಲ್ಲಿ. ಸೊ ಕಾಮೆಂಟ್ ಮಾಡಿ ಸಾಹಿಲ್ ಕನ್ನಡ ಪ್ಲೀಸ್ ಅಂತ. ಸಾಹಿಲ್ ಕನ್ನಡ ಪ್ಲೀಸ್. ಸ್ವಲ್ಪ ಕನ್ನಡ. ಸೊ ಇದೇ ಟಾಸ್ಕ್ ಇವಾಗ. ಸೊ ಇನ್ನೂ 4 ಗಂಟೆ ಇಲ್ಲಿ, ಆವಾಗಲೇ ಕತ್ಲೆ ಆಗೋಕ್ಕೆ ಶುರು ಆಗಿಬಿಟ್ಟಿದೆ. ವಿಂಟರಲ್ಲಿ ಕತ್ಲೆ ತುಂಬ ಬೇಗ ಆಗುತ್ತೆ ಇಲ್ಲಿ. ಸೊ ವಾಪಸ್ ಬರೋ ಅಷ್ಟೊತ್ತಿಗೆಲ್ಲ ಫುಲ್ ಡಾರ್ಕ್ ಪಿಚ್ ಬ್ಲ್ಯಾಕ್ ಆಗೋಗ್ಬಿಟ್ಟಿರುತ್ತೆ. ನೋಡಿ 4 ಗಂಟೆಗೆ ಹಿಂಗಾಗಿದೆ. 3 o'clock 4 o'clockಗೆಲ್ಲ ಎಷ್ಟು ಕತ್ಲೆ ಇದೆ ನೋಡಿ. ಸೊ ಎಲ್ಲ ಕಡೆ ಕ್ರಿಸ್ಮಸ್ಸಿನ ಡೆಕೋರೇಷನ್ ಮಾಡಿದ್ದಾರೆ, ಇನ್ನೂ ತೆಗ್ದಿಲ್ಲ. ನ್ಯೂ ಇಯರ್ವರೆಗೂ ಹಿಂಗೆ ಇರುತ್ತೆ, ಕ್ರೇಜಿ ಇರುತ್ತೆ ಈ ಟೈಮಲ್ಲೆಲ್ಲ. ಬೇಗ ಕತ್ಲೆ ಆಗುತ್ತೆ, ಎಲ್ಲ ಕಡೆ ಲೈಟ್ಸು, ಕ್ರೇಜಿ ಇರುತ್ತೆ ಮಾತ್ರ. ಇವ್ ನೋಡಿ, ಫ್ರೇಮಿಗೆ ಬರ್ಬೇಕು ಅಷ್ಟೇ ನನ್ನ ಮಗ. ಇದೊಂದು ಸ್ಟೋರಲ್ಲಿ ಮಾತ್ರ ಎವ್ರಿ ಫೆಸ್ಟಿಗೆ ಏನಾದರೂ ಡಿಫ್ರೆಂಟಾಗಿ ಡೆಕೋರೇಷನ್ ಮಾಡ್ತಾರೆ, ಸಖತ್ತಾಗಿ ಮಾಡ್ತಾರೆ ಮಾತ್ರ. ಫುಲ್ ಸ್ಟೋರಿಂಗ್ ತುಂಬಿಸ್ತಾರೆ. ಜಿಮ್ ಬಂತು, ಇದರೊಳಗೆ ಇರೋದು ಗಲ್ಲಿ ಒಳಗಿದೆ ನಮ್ಮದು ಜಿಮ್ಮು. ಇದೇ ಜಿಮ್ಮು. ಮನೆಯಿಂದ ಒಂದು 15-20 minutes ವಾಕ್ ಆಗುತ್ತೆ. ಸೊ ನೋಡಿ ಇಲ್ಲಿ ಗಲ್ಲಿ ಒಳಗೆ ಮಾಡೋರು ಜಿಮ್ನ. ಫೋನಲ್ಲಿ ಸ್ಕ್ಯಾನ್ ಮಾಡ್ಕೊಂಡು ಹೋಗೋದಷ್ಟೇ. ದಿಖಾವನ ಇದು. ಸೊ ಒಳ್ಳೆ ಪುಷ್ ಸೆಷನ್ ಆಯಿತು ಜಿಮ್ಮಲ್ಲಿ. ಆ್ಯಂಡ್ ಯಾವತ್ತು ನೀವು ಮೋಟಿವೇಶನ್ ಒಂದು ಚೂರು ಇರೋದಿಲ್ಲ, ಜಿಮ್ಮಿಗೆ ಹೋಗಬಾರ್ದು ಅಂತ ಡಿಸೈಡ್ ಮಾಡಿರ್ತೀರ, ಆ್ಯಂಡ್ ಸ್ಟಿಲ್ ನೀವು ಜಿಮ್ಮಿಗೆ ಹೋಗ್ಬಿಟ್ಟು ವರ್ಕೌಟ್ ಮಾಡ್ತೀರಾ ನೋಡಿ, ಅವತ್ತೇ ಜಾಸ್ತಿ ಕೌಂಟ್ ಆಗೋದು ನನ್ನ ಪ್ರಕಾರ. ಅದೇ ನಿಮಗೆ ಜಾಸ್ತಿ ಮ್ಯಾಟರ್ ಆಗೋದು ಅಂತ ನನಗನ್ಸುತ್ತೆ. ಯಾಕಂದರೆ ಮೋಟಿವೇಶನ್ ಇದ್ದಾಗ ಯಾರು ಬೇಕಾದ್ರೂ ಹೋಗ್ಬಿಡ್ತಾರೆ, ಇಲ್ಲೇ ಇದ್ದಾಗ ಹೋಗ್ಬಿಟ್ಟು ಪುಷ್ ಮಾಡೋದಿದೆ ನೋಡಿ, ಅದೇ ನೆಕ್ಸ್ಟ್ ಲೆವೆಲ್ ಮೋಟಿವೇಶನ್. ಆ್ಯಂಡ್ ಇವಾಗ ನ್ಯೂ ಇಯರ್ ಮತ್ತು ಕ್ರಿಸ್ಮಸ್ ಮಧ್ಯೆ ಆಗಿರೋದ್ರಿಂದ ಆಲ್ಮೋಸ್ಟ್ ಜಿಮ್ ಖಾಲಿನೇ ಇರುತ್ತೆ. ಪ್ಲಸ್ ಜಿಮ್ಮಿನ ಟೈಮಿಂಗ್ಸ್ ತುಂಬ ಶಾರ್ಟ್ ಇರುತ್ತೆ, ಬೇಗ ಕ್ಲೋಸ್ ಆಗಿಬಿಡುತ್ತೆ ಜಿಮ್ಮು. ನಮಗೂ ಬರುವಾಗ ಡೌಟ್ ಇತ್ತು ಜಿಮ್ ಕ್ಲೋಸ್ ಆಗಿಬಿಟ್ರೆ ಏನು ಮಾಡೋದು ಅಂತ. ಬಟ್ ಫಾರ್ಚುನೇಟ್ಲಿ ಓಪನ್ ಆಗಿತ್ತು. ಪ್ಲಸ್ 1-2 hours ಇತ್ತು ವರ್ಕೌಟ್ ಮಾಡಿ ಮುಗ್ಸೋಕ್ಕೆ ನಮ್ಮ ಹತ್ರ. ಆ್ಯಂಡ್ ನಾರ್ಮಲಿ ಹಾಲಿಡೇ ಟೈಮಲ್ಲಿ ಯಾರೂ ಜಾಸ್ತಿ ಜಿಮ್ಮಿಗೆ ಬರೋದಿಲ್ಲ. ಆ್ಯಂಡ್ ಸ್ಟಿಲ್ ಕೆಲವರು ನಾನು ಜಿಮ್ಮಲ್ಲಿ ನೋಡಿದೆ. ಸೊ ಯಾರು ಈ ಟೈಮಲ್ಲಿ ಜಿಮ್ಮಿಗೆ ಬರ್ತಾರಲ್ಲ ಅವರಿಗಂತೂ ಮಾತ್ರ ಮ್ಯಾಡ್ ರೆಸ್ಪೆಕ್ಟ್ ನಂದಂತೂ. ಯಾಕಂದರೆ ಜನ ಸ್ಕಿಪ್ ಮಾಡೋಕ್ಕೆ ಕಾಯ್ತಿರ್ತಾರೆ, ಏನಾದರೂ ಒಂದು ರೀಸನ್ ಸಿಗುತ್ತೆ, ಹಾಲಿಡೇಸು ರಜಾ ಅಂತ. ಆ ಟೈಮಲ್ಲೂ ಬಂದುಬಿಟ್ಟು ಜಿಮ್ ಮಾಡೋದು ಅಂತ ಅಂದರೆ ಕ್ರೇಜಿ ಮೋಟಿವೇಶನ್ ಇರಬೇಕು ಅದಕ್ಕೆ. ಆ್ಯಂಡ್ ನೆಕ್ಸ್ಟ್ ಲೆವೆಲ್ ಡಿಸಿಪ್ಲಿನ್ ಇರಬೇಕು ಅದಕ್ಕೆ. ಆ್ಯಂಡ್ ಕೆಲವು ರೆಗ್ಯುಲರ್ಸನ್ನು ನೋಡಿದೆ, ಸೊ ಖುಷಿ ಆಯಿತು. ನಮ್ಮದು ಒಳ್ಳೆ ಸೆಷನ್ ಎಲ್ಲ ಮುಗಿಸಿ ಆ್ಯಂಡ್ ಸ್ವಲ್ಪ ಫ್ಲೆಕ್ಸ್ ಎಲ್ಲ ಮಾಡಿದ್ವಿ ಮಿರರ್ ಮುಂದೆ ನಿಂತ್ಕೊಂಡು. ಹಿಂಗೆ ನಂಗೆ ಇವತ್ತರೆಗೂ ಸೈಡ್ ಚೆಸ್ಟ್ ಪೋಸ್ ಹೆಂಗೆ ಮಾಡ್ಬೇಕಂತಲೇ ಗೊತ್ತಾಗಿಲ್ಲ, ಆದಷ್ಟು ಬೇಗ ಕಲ್ತ್ಕೋಬೇಕಿದು. ಆ್ಯಂಡ್ ಫ್ಲೆಕ್ಸಿಂಗ್ ಎಲ್ಲ ಮುಗಿಸ್ಬಿಟ್ಟು ಹೊರಟ್ವಿ, ಗ್ರಾಸರಿ ಶಾಪಿಂಗ್ ಮಾಡಬೇಕಲ್ಲ. ಈಗ ಟೆಸ್ಕೋ ಹೋಗ್ತಾ ಇದ್ದೀವಿ ಈಗ ಶಾಪಿಂಗ್ ಮಾಡೋಕ್ಕೆ, ಗ್ರಾಸರೀಸ್ ತೊಗೊಂಬರೋಣ. ಓಕೆ, ಸೊ ಇವತ್ತು ರಾತ್ರಿ ಮತ್ತು ನಾಳೆ ಮಧ್ಯಾಹ್ನ ಚಿಕನ್ ರ್ಯಾಪೇ ತಿನ್ನೋಣ ಅಂದ್ಕೊಂಡೆ. ಯಾಕಂದರೆ ಮಾಡೋಕ್ಕೆ ಸ್ವಲ್ಪ ಈಸಿ. ಆ್ಯಂಡ್ ಈ ಥರ ಈಸಿ ಮೀಲ್ಸ್ ನಿಮ್ಮ ಡಯಟಲ್ಲಿರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಕೆಲವು ಟೈಮ್ ಟ್ರಾವೆಲ್ ಎಲ್ಲ ಮಾಡಿ ಬಂದಿರ್ತೀರಾ, ಎನರ್ಜಿ ಇರೋದಿಲ್ಲ, ಮಾಡ್ಕೊಳಕ್ಕೆ ಕಷ್ಟ ಆಗ್ತಿರುತ್ತೆ. ಆ್ಯಂಡ್ ಇದಕ್ಕೆಲ್ಲ ಏನು ಅಂದರೆ ಜಾಸ್ತಿ ಶಾಪಿಂಗ್ ಮಾಡೋ ಅವಶ್ಯಕತೆಯೂ ಇಲ್ಲ. ಯಾಕಂದರೆ ಏನೇನಿದೆ ಎಲ್ಲ ಲೇಯರ್ ಮಾಡಿಬಿಟ್ಟು ಸ್ಟಫ್ ಮಾಡಿ ಅದನ್ನು ರ್ಯಾಪ್ ಮಾಡಿಬಿಟ್ಟು ಬಿಸಿ ಮಾಡಿ ತಿನ್ನೋದಷ್ಟೇ. ಪ್ರೋಟೀನು ಸಿಗುತ್ತೆ, ಕ್ಯಾಲರೀಸು ಕರೆಕ್ಟಾಗಿರುತ್ತೆ, ಹೆಲ್ದಿ ಫ್ಯಾಟ್ಸಿಗೆ ಸ್ವಲ್ಪ ಚೀಸ್ ಹಾಕ್ಕೊಳ್ಳಿ ಆಯಿತಾ. ಆ್ಯಂಡ್ ಲೋ ಕ್ಯಾಲರಿ ಸಾಸ್ ಇದ್ದರೆ ಅದನ್ನು ಯೂಸ್ ಮಾಡಿ. ಇಲ್ಲಾಂದರೆ ನಂದು ಲೋ ಕ್ಯಾಲರಿ ಯೋಗರ್ಟ್ ಸಾಸ್ ಒಂದು ಹಾಕಿದ್ದೀನಿ, ಇನ್ಸ್ಟಾಗ್ರಾಮಲ್ಲಿ ಇದೆ ನೋಡ್ಕೊಳ್ಳಿ. ಸೊ ನಿಮ್ಗೆ ಅದ್ರಲ್ಲಿ ಪ್ರೋಟೀನು ಸಿಗುತ್ತೆ, ಕ್ಯಾಲರೀಸು ಕಮ್ಮಿ ಇರುತ್ತೆ. ಈ ಥರ ಸಿಂಪಲ್ ಮೀಲ್ಸ್ ಇರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಫಾರ್ ಟಫ್ ಡೇಸ್. ಯಾಕಂದರೆ ಜಾಸ್ತಿ ತಲೆ ಓಡಿಸೋ ಅವಶ್ಯಕತೆ ಇರಲ್ಲ. ಆ್ಯಂಡ್ ನೀವು ಡಯಟಿಗೆ ಚೀಟ್ ಮಾಡ್ದಂಗೂ ಅನ್ಸಲ್ಲ, ಬಟ್ ತಿನ್ನುವಾಗ ಚೀಟ್ ಮೀಲ್ ಥರ ಫೀಲ್ ಕೊಡುತ್ತೆ. ಆ್ಯಂಡ್ ಇದಕ್ಕೆ ಏನೇನು ಬೇಕು ನೆಸೆಸರಿ ಎಲ್ಲ ತೊಗೊಂಡೆ. ಆ್ಯಂಡ್ ಸ್ವಲ್ಪ ಹಾಲೆಲ್ಲ ಖಾಲಿ ಆಗಿತ್ತು, ಸೊ ಅದನ್ನು ಎಲ್ಲ ತೊಗೊಂಡಿದ್ದೀನಿ. ಆ್ಯಂಡ್ ಆಲ್ಸೋ ಸ್ವಲ್ಪ ಬ್ರೇಕ್ಫಾಸ್ಟಿಗೆ ಮೊಟ್ಟೆ ಮತ್ತು ಬ್ರೆಡ್ ಎಲ್ಲ ಬೇಕಿತ್ತು. ಸೊ ಎಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ್ವಿ, ಬ್ಯಾಗಲ್ಲಿ ತುಂಬಿಸ್ಕೊಂಡ್ಬಿಟ್ಟು ಇವಾಗ ಮತ್ತೆ 20 minutes ಮನೆಗೆ ನಡ್ಕೊಂಡು ಹೋಗ್ಬೇಕಿದೆ ಎಲ್ಲ ಹೊತ್ಕೊಂಡು.
ಆ್ಯಂಡ್ ಇವಾಗ ನೀವು ಹೊರಗಡೆ ನೋಡಿದ್ರೆ ಫುಲ್ ಪಿಚ್ ಬ್ಲ್ಯಾಕ್ ಆಗೋಗ್ಬಿಟ್ಟಿದೆ. ಆಲ್ರೆಡಿ ರಾತ್ರಿ ಆಗಿದೆ ಅನ್ನಿಸ್ತಿದೆ. 6 to 7 o'clock ಹತ್ರನೇ ಈ ಥರ ಇದೆ ನೋಡಿ ಫೀಲು. ಆಲ್ರೆಡಿ 3 o'clockಗೆ ಶುರು ಆಗಿಬಿಡುತ್ತೆ ಡಾರ್ಕ್ ಆಗೋಕ್ಕೆ. ಸೊ ಇವಾಗ ಮನೆಗೆ ಹೋಗಿ ಫಸ್ಟು ಫ್ರೆಶ್ ಅಪ್ ಆಗೋದು, ಆಮೇಲೆ ಮಿಕ್ಕಿದ ಐಟಮ್ಸ್ನೆಲ್ಲ ಅನ್ಪ್ಯಾಕ್ ಮಾಡಬೇಕು. ಅದಾದಮೇಲೆ ಊಟನೆಲ್ಲ ಪ್ರಿಪೇರ್ ಮಾಡಿ ಮೀಲ್ ಕಂಪ್ಲೀಟ್ ಮಾಡ್ಕೊಂಡು ನೆಕ್ಸ್ಟ್ ಸೀದಾ ಮಲಗ್ತಿರೋದೆ. ಓಕೆ, ಸೊ ಮಿಕ್ಕಿದ್ದೆಲ್ಲ ಅನ್ಪ್ಯಾಕ್ ಮಾಡಾಯಿತು. ಸೊ ರೂಮೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಟೇಬಲೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಸಖತ್ ಸುಸ್ತಾಗಿದ್ದೀನಿ ಮಾತ್ರ. ಸೊ ಜೆಟ್ಲ್ಯಾಗಿಂದ ನಂಗೆ ಆಲ್ರೆಡಿ ನಿದ್ದೆ ಎಳಿತಾ ಇದೆ. ಇಷ್ಟೊತ್ತಿಗೆಲ್ಲ ಇಂಡಿಯಾದಲ್ಲಿ ಮಲ್ಕೊಬಿಡ್ತಿದ್ದೆ ನಾನು. ಇಲ್ಲಿ 10 ಗಂಟೆ ಆಗಿದೆ. ಸೊ ಇಂಡಿಯಾದಲ್ಲಿ ಐ ಥಿಂಕ್ ಇವಾಗ ಆಲ್ಮೋಸ್ಟ್ ಒಂದು 2 o'clock 2:30 ಆಗಿರುತ್ತೆ. ಸೊ ಸಖತ್ ನಿದ್ದೆ ಎಳಿತಾ ಇದೆ. ಸೊ ಇವಾಗ ನನಗೆ ಈ ವೀಕ್ ಒಂದು 2 to 3 days ಆಲ್ಮೋಸ್ಟ್ ಹತ್ತತ್ರ ನಂಗೆ ಬರೀ ಸ್ಲೀಪನ್ನು ಫಿಕ್ಸ್ ಮಾಡ್ಕೊಳಕ್ಕೆ ಆಗೋಗುತ್ತೆ ನನಗೆ. ಸೊ ಆ ಜೆಟ್ಲ್ಯಾಗು ಲೈಕ್ ಬೇಗ ನಿದ್ದೆ ಬರೋದು, ಬೇಗ ಎದ್ದೇಳೋದು ಈ ಥರ ಎಲ್ಲ ಆಗ್ತಿರುತ್ತೆ. ಸೊ ಅದೊಂದು ಮಾಡ್ಕೋಬೇಕೀಗ. ಇವಾಗ ಏನು ಮಾಡಿದ್ದೀನಿ ಅಂದರೆ ಶಾಪಿಂಗ್ ಮಾಡ್ಕೊಬಂದಿದ್ವಲ್ಲ, ಸೊ ರ್ಯಾಪ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಒಂದು ಚಿಕನ್ ಫಿಲೆಟ್ ಇದೆ, ರ್ಯಾಪ್ ಒಳಗಡೆನೂ ಚಿಕನ್ ಇದೆ. ಸೊ ಟೋಟಲ್ ಒಂದು 200 grams ಹತ್ರ ಚಿಕನ್ ಇದೆ. ನಮ್ಮ ಮನೇಲಿ ಸ್ವಲ್ಪ ಚಟ್ನಿ ಪುಡಿ ಕಳಿಸಿದ್ರು ನಮ್ಮಮ್ಮ ಮಾಡಿ ಒಂದು ಬ್ಯಾಗಲ್ಲಿ. ಸೊ ಚಟ್ನಿ ಪುಡಿ ಮತ್ತು ಇನ್ನೊಂದು ಅರ್ಧ ಟಾಟಿಯಾ ಇಟ್ಕೊಂಡಿದ್ದೀನಿ ಇಲ್ಲಿ. ಯಾಕಂದರೆ ಕ್ಯಾಲರೀಸಿಗೆ ಎಷ್ಟು ಮ್ಯಾಚ್ ಆಗಬೇಕು ಅಷ್ಟು ಇಟ್ಕೊಂಡಿದ್ದೀನಿ. ಆ್ಯಂಡ್ ನೀವು ಕೂಡ ಲೈಕ್ ಈ ಥರ ಈಸಿ ಮೀಲ್ಗಳಿಂದು ಸ್ವಲ್ಪ ಆಪ್ಷನ್ಸ್ ಇಟ್ಕೊಳ್ಳಿ ನಿಮ್ಮ ಡಯಟಲ್ಲಿ. ಏನಾಗುತ್ತೆ ಈಸಿ ಮೀಲ್ ಇದ್ದಾಗ, ಈಗ ಈ ಥರ ನೋಡಿ ಇವತ್ತು ಸಖತ್ತು ಹೆಕ್ಟಿಕ್ ಆಗಿತ್ತು ಡೇ. ಯಾಕಂದರೆ ಬೆಳಗ್ಗೆ ಬಂದು ಲ್ಯಾಂಡ್ ಆದೆ, ಅನ್ಪ್ಯಾಕ್ ಮಾಡ್ಕೋಬೇಕಿತ್ತು, ಕ್ಲೀನ್ ಮಾಡ್ಕೋಬೇಕಿತ್ತು, ಆಯಿತಾ, ಸ್ವಲ್ಪ ಕುಕ್ಕೆಲ್ಲ ಮಾಡ್ಕೋಬೇಕು ಅಂದಾಗ ಸೊ ಸ್ವಲ್ಪ ಈಸಿ ಮೀಲ್ಸ್ ಇರಬೇಕು. ಈ ರ್ಯಾಪಲ್ಲಿ ಏನಿಲ್ಲ, ಜಸ್ಟ್ ಟಾಟಿಯಾ ಎಲ್ಲ ಇದೇನಿದೆ ಇವೆಲ್ಲ ರೆಡಿ ಸಿಗುತ್ತೆ ಆಯಿತಾ. ಸೊ ರೆಡಿ ರ್ಯಾಪ್ ತೊಗೊಳ್ಳೋದು, ಸ್ವಲ್ಪ ಲೆಟಸ್ಸು, ಸ್ವೀಟ್ ಕಾರ್ನು, ಬ್ಲ್ಯಾಕ್ ಬೀನ್ಸು, ಚೀಸು ಮತ್ತು ಲೋ ಕ್ಯಾಲರಿ ಸಾಸ್ ಹಾಕಿ ಚಿಕನ್ ಹಾಕ್ಬಿಟ್ಟು ರ್ಯಾಪ್ ಮಾಡೋದಷ್ಟೇ. ಸೊ ಸಿಂಪಲ್ ಇದು. ಒಂದು 20 minutes ಚಿಕನ್ ಮಾಡೋದಕ್ಕೆ 20 ನಿಮಿಷ ಬೇಕು ಅನ್ನೋದು ಬಿಟ್ಟರೆ ಈ ರ್ಯಾಪ್ ಮಾಡೋಕ್ಕೆ 2 ನಿಮಿಷ ಸಾಕಷ್ಟೇ. ಚಿಕನ್ ರೆಡಿ ಇದೆ ಅಂತಂದರೆ 2 ನಿಮಿಷಕ್ಕೆ ರ್ಯಾಪ್ ಆಗೋಗುತ್ತೆ ಆಯಿತಾ. ಆಮೇಲೆ ಚಿಕನ್ಗೆ ಏನಿಲ್ಲ, ಸ್ವಲ್ಪ ಉಪ್ಪು, ಖಾರ, ಧನಿಯಾ ಪುಡಿ, ಆಮೇಲೆ ಏನೇನು ಮಸಾಲೆ ಇದೆಲ್ಲ ಹಾಕ್ಬಿಟ್ಟು ಏರ್ ಫ್ರೈರಿಗೆ ಹಾಕ್ಬಿಡ್ತೀನಿ. 20 minutesಲ್ಲಿ ಚಿಕನ್ ರೆಡಿ ಆಯಿತಾ, ಟೆನ್ಷನ್ ಇಲ್ಲ. ಚಟ್ನಿ ಪುಡಿ ಈ ಥರದ್ದೆಲ್ಲ ಮಾಡಿಟ್ಕೊಂಡಿರಿ. ಕೆಲವು ಟೈಮ್ ಏನಾಗುತ್ತೆ ಅಂತಂದರೆ ನಿಮ್ಗೆ ಈವನ್ ರ್ಯಾಪ್ ಮಾಡ್ಕೊಳ್ಳೋಕ್ಕೂ ಟೈಮ್ ಆಗೋದಿಲ್ಲ. ಹೆಂಗೆ ಅಂದರೆ ಲೈಕ್ ನೆಕ್ವರೆಗೂ ಬಂದಿರುತ್ತೆ ಪ್ರೆಷರ್ ಎಲ್ಲ ವರ್ಕಿಂದು ಅದು ಇದು. ಸೊ ಅವಾಗ ಏನು ಮಾಡಬೇಕು, ಸ್ವಲ್ಪ ಚಟ್ನಿ ಪುಡಿ ಇಟ್ಕೊಂಡಿದ್ರೆ ಸಮ್ಟೈಮ್ಸ್ ಅನ್ನ, ಚಟ್ನಿ ಪುಡಿ ಮತ್ತು ತುಪ್ಪ ಹಾಕ್ಕೊಂಡು ತಿನ್ಬೋದು. ಇಲ್ಲಾಂದರೆ ಚಪಾತಿ ಜೊತೆ ತಿನ್ಬೋದು. ಇಲ್ಲ ಈ ಥರ ರ್ಯಾಪ್ಗಳ ಜೊತೆ ತಿಂತೀವಿ ನಾವು. ಚಪಾತಿ ಎಲ್ಲಿ ಮಾಡೋಕ್ಕೆ ಟೈಮ್ ಸಿಗುತ್ತಲ್ವ. ಸೊ ಈ ಥರ ಈಸಿ ಆಪ್ಷನ್ಸ್ ಇಟ್ಕೊಳ್ಳಿ ಸ್ವಲ್ಪ. ಲೈಕ್ ಯೋಗರ್ಟ್ ಇಟ್ಕೊಂಡಿರಿ, ಮೊಸರು ಏನಾದರೂ ಆಯಿತಾ ಫ್ರಿಜ್ಜಲ್ಲಿ. ಸೊ ಲೈಕ್ ಅನ್ನಕ್ಕೆ ಮೊಸರು ಹಾಕ್ಕೊಂಡೆಲ್ಲ ತಿನ್ಬೋದು. ಸೊ ನಿಮ್ಮ ಏನಾದ್ರು ಟೈಟ್ ಸ್ಕೆಡ್ಯೂಲ್ ಇದೆ, ತುಂಬ ಹೆಕ್ಟಿಕ್ ಇರುತ್ತೆ ನಿಮ್ಮ ಜಾಬ್ ಅಂದರೆ ಸ್ವಲ್ಪ ಪ್ಲ್ಯಾನ್ ಔಟ್ ಮಾಡ್ಕೋಬೇಕು ನೀವು. ವೀಕೆಂಡ್ ಇರ್ತಾವಲ್ಲ, ವೀಕೆಂಡ್ ಟೈಮಲ್ಲಿ ಪ್ಲ್ಯಾನ್ ಔಟ್ ಮಾಡ್ಕೋಬೇಕು. ಸೊ ನಾನು ವೀಕಲ್ಲಿ ಏನು ತಿಂತೀನಿ, ಹೆಂಗೆ ಪ್ರಿಪ್ರೇಷನ್ ಮಾಡಿ ಇಟ್ಕೋಬೇಕು ಅಂತ. ನೀವು ಅವತ್ತಿನ ನೋಡ್ಕೊಳ್ಳೋಣ ಬಿಡು ಅಂತ ಅಂದರೆ ಡಯಟ್ ಯಾವತ್ತೂ ಆಗೋದಿಲ್ಲ. ಸೊ ಡಯಟ್ ಏನಿರುತ್ತೆ, ಸೊ ಮುಂಚೆನೇ ಯೋಚಿಸಿಟ್ಕೋಬೇಕು, ಇದೇ ನನ್ನ ಮೀಲ್ ಆಗಿರುತ್ತೆ. ಸೊ ನಂದು ಹೆಂಗೆ ಅಂತಂದರೆ ರ್ಯಾಪ್ ಒಂದು ಫಿಕ್ಸ್ ಇದೆ. ಅದು ಬಿಟ್ಟರೆ ದಾಲ್ ಆಯಿತಾ, ಸಾಂಬಾರು ಇಲ್ಲ ದಾಲು, ರೈಸು ಫಿಕ್ಸು, ಚಿಕನ್ನು. ಸೊ ಚಿಕನ್ ಸೇಮ್ ರೆಸಿಪಿ, ನಾನೇನೂ ಚೇಂಜ್ ಮಾಡಲ್ಲ. ಎವ್ರಿ ಡೇ ಸೇಮ್ ರೆಸಿಪಿ ಇರುತ್ತೆ ಚಿಕನ್ನು ಆಯಿತಾ. ಇಲ್ಲ ದಾಲ್ ರೈಸ್ ಇರುತ್ತೆ, ಇಲ್ಲಾಂದರೆ ರ್ಯಾಪ್ ತಿಂತೀನಿ ಅಷ್ಟೇ. ಸಮ್ಟೈಮ್ಸ್ ನಾನು ಪಾಸ್ತಾ ಕೂಡ ಮಾಡ್ಕೋತೀನಿ. ಪಾಸ್ತಾ ಸಾಸ್ ಸಿಗುತ್ತೆ, ರೆಡಿ ಸಾಸು. ಸೊ ರೆಡಿ ಸಾಸ್ ತೊಗೋತೀನಿ, ಲೋ ಕ್ಯಾಲರಿ ಇರುತ್ತೆ. ಆ್ಯಂಡ್ ಪಾಸ್ತಾ ಸಿಗುತ್ತೆ, ಮಾಡ್ಕೊಂಡು ಹಾಕೋ ತಿನ್ನು ಅಷ್ಟೇ. ಚಿಕನ್ ಸೇಮ್ ಅದೇ ಆಯಿತಾ. ಸೊ ಈ ಥರ ಸ್ವಲ್ಪ ಲೋ ಕ್ಯಾಲರಿ ಮಾಡ್ಕೊಳ್ಳಿ. ಇಲ್ಲಾಂದರೆ ಬುರಿಟೋ ಬೌಲ್ ಟೈಪ್ ಮಾಡ್ಕೋತೀನಿ. ಲೈಕ್ ಅನ್ನ, ಬ್ಲ್ಯಾಕ್ ಬೀನ್ಸು, ಲೆಟಸ್ಸು, ಸ್ವೀಟ್ ಕಾರ್ನ್ ಎಲ್ಲ ಹಾಕ್ಕೊಂಡು ಸ್ವಲ್ಪ ಸಾಸ್ ಗೀಸ್ ಹಾಕೊಂಡ್ಬಿಟ್ರೆ ಬುರಿಟೋ ಬೌಲ್ ಚೆನ್ನಾಗಾಗುತ್ತೆ. ಸೊ ಈ ಥರ ಸ್ವಲ್ಪ ಆಪ್ಷನ್ಸ್ ನೋಡ್ಕೊಳ್ಳಿ. ನಿಮ್ಗೇನಾದ್ರು ಫುಡ್ ಆಪ್ಷನ್ಸ್ ಬೇಕು ಅಂತಂದರೆ ನಂದು ಮೇಯ್ನ್ ಅಕೌಂಟ್ ಒಂದಿದೆ ಇನ್ಸ್ಟಾಗ್ರಾಮ್ದು. ಅದಕ್ಕೆ ಹೋದರೆ ತುಂಬ ಫುಡ್ ಆಪ್ಷನ್ಸ್ ಅಪ್ಲೋಡ್ ಮಾಡಿದ್ದೀನಿ. ಕೆಲವು ಡಯಟ್ಗಳು ಕೂಡ ಅಪ್ಲೋಡ್ ಮಾಡಿದ್ದೀನಿ ನಿಮಗೆ. ಆ್ಯಂಡ್ ನಿಮ್ಗೇನಾದ್ರು ನನಗೆ ಫುಡ್ ವಿಡಿಯೋ ಈ ಚಾನಲ್ಗೆ ಹಾಕಬೇಕಂತ ಗೊತ್ತಿಲ್ಲ ನನಗೆ. ಡಯಟ್ ವಿಡಿಯೋ ಅಥವಾ ಫುಡ್ಡು ರೆಸಿಪಿ ವಿಡಿಯೋಗಳು ಲೈಕ್ ಕಂಪ್ಲೀಟ್ ಬ್ರೇಕ್ ಡೌನ್ ಮಾಡಿಬಿಟ್ಟು ಒಂದೊಂದು ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ನಿಮ್ಗೇನಾದ್ರು ಬೇಕು ಅಂತಂದರೆ ಡಯಟ್ ರೆಸಿಪೀಸ್ ಅಂತ ಅಂದ್ಬಿಟ್ಟು ಕಾಮೆಂಟ್ ಹಾಕಿ ಆಯಿತಾ. ಡಯಟ್ ಬೇಕು ಅಂದರೆ ಡಯಟ್ ಕಾಮೆಂಟ್ ಹಾಕಿ, ರೆಸಿಪಿಗಳು ಬೇಕು ಅಂದರೆ ರೆಸಿಪೀಸ್ ಅಂತ ಕಾಮೆಂಟ್ ಹಾಕಿ. ನನಗೆ ಗೊತ್ತಾಗಬೇಕು ನಿಮ್ಗೇನು ಲೈಕ್ ಯಾವುದ್ರಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು ಅಷ್ಟೇ. ಸೊ ಓಕೆ, ನಾನು ಊಟ ಮಾಡಿ ಮಲ್ಕೋತೀನಿ, ಸಖತ್ ಸುಸ್ತಾಗಿದೆ. ಇವತ್ತು ಇಲ್ಲಿಗೆ ಎಂಡ್ ಮಾಡೋಣ. ಸೊ ಎಷ್ಟಾಗಿದೆ ಇವತ್ತು ಕೂಡ ಶೂಟ್ ಮಾಡಿದ್ದೀನಿ. ಲೈಕ್ ಜಿಮ್ಗೆ ಹೋಗೋ ಚೂರು ಮನಸ್ಸಿರಲಿಲ್ಲ. ಅವ್ನು ಹೋಗ್ತಿದ್ದ ಅಂತ ಅಂದ್ಬಿಟ್ಟು ಒಂಥರ ಅವ್ನು ಸ್ವಲ್ಪ ಕರೆದ, ಮೋಟಿವೇಟ್ ಮಾಡ್ದ. ಸೊ ಓಕೆ ನಡಿಯತ್ಲಾಗ ಇನ್ನೇನು ಅಂತ ಅಂದ್ಬಿಟ್ಟು ಹೋದೆ ಅಷ್ಟೇ. ಯಾಕಂದರೆ ನಾಳೆ ಜಿಮ್ಗೆ ಹೋಗೋದು ಸ್ವಲ್ಪ ಡೌಟ್ ಅನ್ನಿಸ್ತಾ ಇದೆ ನನಗೆ. ಸೊ ಇವತ್ತೇ ಹೋಗ್ಬಿಟ್ಟೆ ನಾನು. ಓಕೆ, ನಾನು ಇದನ್ನು ಊಟ ಮಾಡಿ ಮುಗಿಸ್ಕೊತೀನಿ, ಕಾಯಿಸೋದು ಬೇಡ ಊಟ ಜಾಸ್ತಿ. ಸೊ ನಾಳೆ ಸಿಗೋಣ. ಕಾಮೆಂಟ್ ಮಾಡೋದು ಮರಿಬೇಡಿ ಆಯಿತಾ, ಏನಿಷ್ಟ ಅಂತ.